ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ವರ್ಷ ಮುಗಿಯುವ ಮುನ್ನವೇ ಒಂದು ರಾತ್ರಿಯೊಳಗೆ 9 ಮನೆಗಳ ದೀಪಗಳು ಆರಿ ಹೋಗಿವೆ. ನಿದ್ದೆಯಲ್ಲಿದ್ದ ಜೀವಗಳನ್ನ ಬೆಂಕಿ ನುಂಗಿದ ಕರಾಳ ಕ್ಷಣಗಳು. ಪ್ರವಾಸದ ಕನಸುಗಳನ್ನೇ ಚಿತಾಗ್ನಿಗೆ ಒಪ್ಪಿಸಿದ ಭೀಕರ ದುರಂತ. ಈ ಭೀಕರ ದುರಂತದಲ್ಲಿ ಸಿಕ್ಕ ಎಳೆ ಕಂದಮ್ಮನ ಉಂಗುರದ ಕತೆ, ಡ್ರೈವರ್ ಬಿಚ್ಚಿಟ್ಟ ಭಯಾನಕ ಸತ್ಯಗಳು, ಪ್ರತ್ಯಕ್ಷದರ್ಶಿಗಳು ಹೇಳುವ ಎದೆ ಜಲ್ಲೆನಿಸುವ ಕಥೆಗಳು. ನಿಜಕ್ಕೂ ಆ ಒಂದು ಬೆಳಕಿನ ಜಾವ ಏನಾಯ್ತು? ಆ 42 ಮಕ್ಕಳಿದ್ದ ಬಸ್ ಬಚಾವ್ ಆಗಿದ್ದ ಹೇಗೆ? ರಕ್ಷಣೆ ಮಾಡಿದ ಆ ಸಚಿನ್ ಯಾರು? ಏನೆಲ್ಲ ಆಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ, ನೋಡ್ಕೊಂಡು ಬನ್ನಿ. ವರ್ಷದ ಕೊನೆಯ ಸಂಭ್ರಮದ ಹೊಸ್ತಿಲಲ್ಲಿ ಎಲ್ಲರೂ ನಿದ್ದೆಯ ಮಡಿಲಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಆ ಕ್ಷಣದಲ್ಲಿ ಯಾರು ಊಹಿಸದಂತಹ ಕರಾಳ ದುರಂತವೊಂದು ನಡೆದಿದೆ. ಬೆಳಗಿನ ಜಾವ ಸುಮಾರು 2 ರಿಂದ 3 ಗಂಟೆಯ ನಡುವೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದ ಸೀ ಬರ್ಡ್ ಸ್ಲೀಪರ್ ಕೋಚ್ ಬಸ್ ಒಂದು ಕ್ಷಣದಲ್ಲಿ ಮರಣ ಪೆಟ್ಟಿಗೆಯಾಗಿ ಮಾರ್ಪಟ್ಟಿತ್ತು. ಕ್ರಿಸ್ಮಸ್ ರಜೆಯನ್ನು ಸಂಭ್ರಮದಿಂದ ಕಳೆಯುವ ಕನಸಿನಲ್ಲಿ ಹೊರಟಿದ್ದ ಪ್ರಯಾಣಿಕರು ಇನ್ನು 3 ಗಂಟೆಗಳಲ್ಲಿ ಗೋಕರ್ಣ ತಲುಪುತ್ತೇವೆ ಎನ್ನುವ ಭರವಸೆಯಲ್ಲಿ ನಿದ್ದೆಗೆ ಜಾರಿದ್ರು. ಸಮುದ್ರದ ಗಾಳಿ, ದೇವರ ದರ್ಶನ, ಸ್ನೇಹಿತರ ಜೊತೆ 2 ದಿನ ಆರಾಮ, ಎಲ್ಲವೂ ಕಣ್ಣೆದುರು ತೇಲುತ್ತಿತ್ತು. ಆದ್ರೆ ಆ ಕನಸುಗಳೆಲ್ಲವೂ ಒಂದೇ ಕ್ಷಣದಲ್ಲಿ ಬೆಂಕಿಗೆ ಆಹುತಿಯಾದವು. ನಿದ್ದೆಯಲ್ಲಿದ್ದ ಜೀವಗಳನ್ನು ಬೆಂಕಿ ನುಂಗಿದ ಕರಾಳ ರಾತ್ರಿ. ಗೋಕರ್ಣ ತಲುಪಬೇಕಿದ್ದ ಕನಸುಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಭಸ್ಮವಾಗಿವೆ. ಬೆಳಗಿನ ಜಾವ 2 ರಿಂದ 3 ಗಂಟೆಯ ನಡುವೆ ನಡೆದ ಭೀಕರ ಬಸ್ ಅಪಘಾತದಲ್ಲಿ 9 ಮಂದಿ ಸಜೀವ ದಹನವಾಗಿದ್ದು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಒಂದು ಕ್ಷಣದಲ್ಲಿ ಪ್ರವಾಸದ ಬಸ್ ಮರಣ ಪೆಟ್ಟಿಗೆಯಾಗಿ ಮಾರ್ಪಟ್ಟಿದ್ದು. ಸ್ಥಳದಲ್ಲಿ ಉಳಿದಿದ್ದು ಸುಟ್ಟ ಬಸ್ ಅವಶೇಷಗಳು ಮತ್ತು ಕುಟುಂಬಗಳ ಅಳಲು ಮಾತ್ರ. ಆ ಕರಾಳ ರಾತ್ರಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದ ಈ ಭೀಕರ ಅಪಘಾತದಲ್ಲಿ 9 ಮಂದಿ ಸಜೀವ ದಹನವಾಗಿದ್ದಾರೆ. ಒಂದು ಕ್ಷಣದಲ್ಲಿ ಪ್ರವಾಸದ ಬಸ್ ಭಸ್ಮವಾಗಿದ್ದು ಸ್ಥಳದಲ್ಲಿ ಉಳಿದಿದ್ದು ಸುಟ್ಟ ಅವಶೇಷಗಳು, ಕರಕಲಾದ ಸೀಟುಗಳು ಮತ್ತು ಕುಟುಂಬಗಳ ಅಳಲು ಮಾತ್ರ. ಗೋಕರ್ಣ ತಲುಪಬೇಕಿದ್ದ ಕನಸುಗಳು ಹೆದ್ದಾರಿಯಲ್ಲಿ ಅಂತ್ಯ ಕಂಡಿವೆ. ಸುಟ್ಟು ಕರಕಲಾಗಿದ್ದ ಅವಶೇಷಗಳ ನಡುವೆ ಗುರುತಿಗೆ ಸಿಕ್ಕಿದ್ದು ಒಬ್ಬ ತಾಯಿಯ ಕೈಯಲ್ಲಿದ್ದ ಉಂಗುರ ಮಾತ್ರ. ನನ್ನ ಮಗಳೇ ಇದೇ ಉಂಗುರ ಹಾಕಿಕೊಂಡು ಹೋಗಿದ್ದಳು ಎಂದು ಅಳುತ್ತಾ ಹೇಳಿದ ತಾಯಿ. ಆ ಒಂದೇ ಚಿಹ್ನೆಯಿಂದ ತನ್ನ ಮಗುವನ್ನು ಗುರುತಿಸಿಕೊಂಡ್ರು. ಅಪ್ಪ ಅಮ್ಮ ಇಬ್ಬರು ಅದೃಷ್ಟವಶಾತ್ ಬದುಕುಳಿದಿದ್ದಾರೆ. ಆದ್ರೆ ಮಗು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದೆ. ತನ್ನ ಮಗುವನ್ನು ಉಳಿಸಿಕೊಳ್ಳಬೇಕು ಎಂದು ತಾಯಿ ಗೋಳಾಡುತ್ತಾ ಬೆಂಕಿಗೆ ಜಿಗಿಯಲು ಯತ್ನಿಸಿದಾಗ ಅಲ್ಲಿದ್ದ ಸ್ಥಳೀಯರು ಆ ತಾಯಿಯನ್ನು ತಡೆದಿದ್ದಾರೆ. ಇನ್ನು ಪ್ರಪಂಚವನ್ನೇ ನೋಡದೆ ಇದ್ದ ಮಗು ಇಂದು ಬೆಂಕಿಯಲ್ಲಿ ಬೆಂದು ಹೋಗಿದೆ. ಈ ದುರಂತಕ್ಕೆ ಕಾರಣಗಳೇನು ಎಂಬ ಪ್ರಶ್ನೆಗೆ ಅವರು ಹೇಳಿದ 4 ನೋವಿನ ಸತ್ಯಗಳು: ರಾತ್ರಿ ಪಯಣ, ಭಾರಿ ವಾಹನಗಳ ಅತಿವೇಗ, ಹೆದ್ದಾರಿಗಳಲ್ಲಿನ ನಿರ್ಲಕ್ಷ್ಯ ಮತ್ತು ಸುರಕ್ಷತಾ ವ್ಯವಸ್ಥೆಯ ವೈಫಲ್ಯ. ಇವುಗಳು ಈಗ ಇಡೀ ರಾಜ್ಯದ ಆತ್ಮಾವಲೋಕನಕ್ಕೆ ಕಾರಣವಾಗಿವೆ. ಅಪಘಾತ ಹೇಗೆ ನಡೆದಿದೆ ಎನ್ನುವುದನ್ನು ನೋಡಿದ್ರೆ ಅದು ಇನ್ನಷ್ಟು ಬೆಚ್ಚಿ ಬೀಳಿಸುವಂತಿದೆ. ಎದುರಿನಿಂದ ಬಂದ ಕಂಟೈನರ್ ಲಾರಿ ಒಂದು ಏಕಾಏಕಿ ಡಿವೈಡರ್ ಹಾರಿ ಬಂದು ನೇರವಾಗಿ ಬಸ್ನ ಡೀಸೆಲ್ ಟ್ಯಾಂಕ್ಗೆ ಡಿಕ್ಕಿ ಹೊಡೆದಿದೆ. ಭಾರಿ ಶಬ್ದದೊಂದಿಗೆ ಸ್ಫೋಟ ಸಂಭವಿಸಿದ್ದು ಕೆಲವೇ ಸೆಕೆಂಡುಗಳಲ್ಲಿ ಬಸ್ ಸಂಪೂರ್ಣವಾಗಿ ಬೆಂಕಿ ಹೊತ್ತಿಕೊಂಡಿದೆ. ಏನಾಗ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವಷ್ಟರಲ್ಲೇ ಜ್ವಾಲೆಗಳು ಬಸ್ನೊಳಗೆ ಆವರಿಸಿಕೊಂಡಿತ್ತು. ಪ್ರಯಾಣಿಕರಿಗೆ ಹೊರಬರಲು ಸಮಯವೇ ಸಿಗಲಿಲ್ಲ. ಅಪಘಾತದ ನಂತರ ಆ 10 ಸೆಕೆಂಡ್ಗಳು ಬದುಕು ಮತ್ತು ಸಾವಿನ ಮಧ್ಯೆ ನಡೆದ ಹೋರಾಟವಾಗಿತ್ತು. ಕೆಲವರು ಕಿಟಕಿಗಳ ಬಳಿ ಸಿಲುಕಿಕೊಂಡು ಸಹಾಯಕ್ಕಾಗಿ ಕೂಗಿದ್ರು, ಕೆಲವರು ಎದ್ದು ಓಡಲು ಪ್ರಯತ್ನಿಸಿದ್ರು. ಆದ್ರೆ ಬೆಂಕಿಯ ತೀವ್ರತೆ ಅಷ್ಟೊಂದು ಭೀಕರವಾಗಿತ್ತು. ಯಾರಿಂದಲೂ ಯಾರನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ಸಾವು ಅಷ್ಟೇ ಕ್ರೂರವಾಗಿತ್ತು. ಸಜೀವ ದಹನ. ಈ ದುರಂತದಲ್ಲಿ ಕನಿಷ್ಠ 9 ಮಂದಿ ಸ್ಥಳದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಸುಮಾರು 21 ಮಂದಿ
ಮಂದಿ ಗಂಭೀರ ಗಾಯಗಳೊಂದಿಗೆ ಹಿರಿಯೂರು ಮತ್ತು ತುಮಕೂರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಗೆ ಪ್ರತ್ಯಕ್ಷ ಸಾಕ್ಷಿಯಾದ ಶಾಲಾ ಮಕ್ಕಳ ಬಸ್ ಚಾಲಕ ಸಚಿನ್ ಕಣ್ಣೀರಿನಿಂದಲೇ ಮಾತನಾಡಿದ್ದಾರೆ. ಲಾರಿ ಡ್ರೈವರ್ ಹಾರಿ ಬಂದು ನೇರವಾಗಿ ಬಸ್ಗೆ ಕೂತಿತ್ತು. ತಕ್ಷಣವೇ ಬೆಂಕಿ ಹೊತ್ತಿಕೊಂಡಿತ್ತು. ಮಕ್ಕಳ ಬಸ್ ಅನ್ನು ಪಕ್ಕಕ್ಕೆ ಸರಿಸಿ ಓಡಿ ಹೋಗಿ ಜನರನ್ನು ಉಳಿಸಲು ಪ್ರಯತ್ನಿಸಿದೆ. ಆ ದೃಶ್ಯ ನನ್ನ ಜೀವನದಲ್ಲಿ ಎಂದಿಗೂ ಮರೆಯೋದಿಲ್ಲ ಎಂದು ಅವರು ಹೇಳಿದ್ದಾರೆ. ಅದೃಷ್ಟವಶಾತ್ ದಾಂಡೇಲಿಗೆ ಪ್ರವಾಸಕ್ಕೆ ಹೊರಟಿದ್ದ 42 ಶಾಲಾ ಮಕ್ಕಳಿದ್ದ ಆ ಬಸ್ನಲ್ಲಿದ್ದ ಯಾರಿಗೂ ಗಾಯಗಳಾಗಿಲ್ಲ. ಆದರೆ ಅವರು ಕಂಡ ಆ ದೃಶ್ಯಗಳು ಅವರ ಬದುಕಿನಲ್ಲಿ ಎಂದಿಗೂ ಅಳಿಯದ ಗಾಯಗಳಾಗಿ ಉಳಿಯಲಿವೆ. ಆಸ್ಪತ್ರೆ ಬೆಡ್ ಮೇಲಿಂದಲೇ ಬಸ್ ಚಾಲಕ ಮೊಹಮ್ಮದ್ ರಫಿ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ನಾನು ಬಸ್ ಅನ್ನು 60ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಚಲಾಯಿಸುತ್ತಿದ್ದೆ. ಲಾರಿ ಏಕಾಏಕಿ ಡಿವೈಡರ್ ಹಾರಿ ಬಂದು ಡೀಸೆಲ್ ಟ್ಯಾಂಕ್ಗೆ ಕೂತಿತ್ತು. ಹೊಡೆದ ತಕ್ಷಣವೇ ಬೆಂಕಿ ಕಾಣಿಸಿಕೊಂಡಿತ್ತು ಎಂದು ಅವರು ಹೇಳಿದ್ದಾರೆ. ಅವರ ಮಾತುಗಳು ಈ ದುರಂತ ಎಷ್ಟು ಆಕಸ್ಮಿಕವಾಗಿತ್ತು ಎಂಬುದನ್ನು ಸ್ಪಷ್ಟಪಡಿಸುತ್ತವೆ. ಮಿಲನ, ನವ್ಯ, ಮಾನಸ ಎಂಬ ಯುವತಿಯರು ಗೋಕರ್ಣದಲ್ಲಿ ಎಂಜಾಯ್ ಮಾಡಬೇಕು ಎಂದು ಬಹಳಷ್ಟು ಆಸೆಗಳನ್ನ ಇಟ್ಟುಕೊಂಡು ಹೋಗ್ತಿದ್ರು. ಆದ್ರೆ ವಿಧಿಯಾಟವೇ ಬೇರೆಯಾಗಿತ್ತು. ಈ ಮೂವರು ಗೆಳತಿಯರಲ್ಲಿ ಮಿಲನ ಮಾತ್ರ ಸಿಕ್ಕಿತ್ತು. ನವ್ಯ ಮತ್ತು ಮಾನಸ ನಾಪತ್ತೆಯಾಗಿದ್ದಾರೆ. ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು ಎಂಬುದು ಕೂಡ ತಿಳಿದು ಬಂದಿದೆ. ಇನ್ನು ನವ್ಯ ಎಂಬ ಯುವತಿಗೆ ಏಪ್ರಿಲ್ 28ಕ್ಕೆ ಮದುವೆ ಕೂಡ ಫಿಕ್ಸ್ ಆಗಿತ್ತಂತೆ. ಅವಳ ತಂದೆ ಕಣ್ಣೀರಿಡುತ್ತಾ ಗೋಳಾಡುತ್ತಿದ್ದಾರೆ. ಹೆತ್ತ ಆ ಕರುಳಿಗೆ ಹೇಗೆ ಅನಿಸಿರಬಹುದು? ಮಗಳನ್ನು ಹುಡುಕಿ ಕೊಡಿ ಎಂದು ಅಂಗಲಾಚುತ್ತಿದ್ದಾರೆ. ಕರುಳು ಹಿಂಡುವಂತೆ ಆಗಿದೆ ನಾಪತ್ತೆಯಾದವರ ಹೆತ್ತವರ ಪರಿಸ್ಥಿತಿ. ಘಟನಾ ಸ್ಥಳಕ್ಕೆ ದಾವಣಗೆರೆ ಪೂರ್ವ ವಲಯದ ಐಜಿಪಿ ಡಾಕ್ಟರ್ ಬಿಆರ್ ರವಿಕಾಂತೇಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಲಾರಿ ಡಿಕ್ಕಿಯಿಂದಲೇ ಅಪಘಾತ ಸಂಭವಿಸಿರುವುದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ಎಂದು ಹೇಳಿದ್ದಾರೆ. ಮೃತದೇಹಗಳ ಗುರುತಿಸುವ ಕಾರ್ಯ ಮುಂದುವರೆದಿದ್ದು, ಡಿಜಿಟಲ್ ಟಿಕೆಟ್ ಮಾಹಿತಿಯ ಆಧಾರದಲ್ಲಿ ಸಂಬಂಧಿಕರನ್ನು ಸಂಪರ್ಕಿಸುವ ಪ್ರಯತ್ನ ಪೊಲೀಸರು ನಡೆಸುತ್ತಿದ್ದಾರೆ. ಅಪಘಾತಕ್ಕೆ ಕಾರಣವೇನು ಎಂಬುದರ ಕುರಿತು ಹೆಚ್ಚಿನ ತನಿಖೆ ನಡೆಯುತ್ತಿದೆ. ಆದರೆ ಇದು ಒಂದೇ ಒಂದು ಘಟನೆಯಲ್ಲ. ಇತ್ತೀಚೆಗೆ ಆಂಧ್ರಪ್ರದೇಶದ ಕರ್ನೂಲ್ನಲ್ಲಿ ಹೈದರಾಬಾದ್ ಬೆಂಗಳೂರು ಹೆದ್ದಾರಿಯಲ್ಲಿ ಖಾಸಗಿ ಬಸ್ ಒಂದು ಮೋಟಾರ್ ಸೈಕಲ್ಗೆ ಡಿಕ್ಕಿ ಹೊಡೆದು ಬೆಂಕಿಗೆ ಆಹುತಿಯಾಯಿತು. ಕನಿಷ್ಠ 12 ಮಂದಿ ಸಜೀವ ದಹನವಾಗಿದ್ರು. ಅದಕ್ಕೂ ಮುನ್ನ ಉತ್ತರ ಪ್ರದೇಶದ ದೆಹಲಿ ಆಗ್ರಾ ಎಕ್ಸ್ಪ್ರೆಸ್ ವೇಯಲ್ಲಿ ದಟ್ಟ ಮಂಜಿನಿಂದಾಗಿ ನಡೆದ ಅಪಘಾತದಲ್ಲಿ 13 ಮಂದಿ ಸಾವನ್ನಪ್ಪಿ 75 ಮಂದಿ ಗಾಯಗೊಂಡಿದ್ರು. ರಾಜಸ್ಥಾನದ ಜೈಸ್ಮೇರ್ನಲ್ಲಿ ಬಸ್ಗೆ ಹಠಾತ್ತನೆ ಬೆಂಕಿ ಹೊತ್ತಿಕೊಂಡು 12 ಮಂದಿ ಪ್ರಾಣ ಕಳೆದುಕೊಂಡಿದ್ರು. ಸ್ಥಳ ಮಾತ್ರ ಬದಲಾಗ್ತಿದೆ, ಆದ್ರೆ ದುರಂತದ ಕತೆ ಒಂದೇ ಆಗಿದೆ. ಈ ಎಲ್ಲಾ ಘಟನೆಗಳನ್ನು ಒಟ್ಟಿಗೆ ನೋಡಿದ್ರೆ ಒಂದು ಭಯಾನಕ ಸತ್ಯ ಸ್ಪಷ್ಟವಾಗ್ತಿದೆ. ರಸ್ತೆ ಅಪಘಾತಗಳಲ್ಲಿ ಸಾವು ಮಾತ್ರವಲ್ಲ, ಬೆಂಕಿಯಿಂದ ಸಜೀವ ದಹನವಾಗುತ್ತಿರುವ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿವೆ. ಡೀಸೆಲ್ ಟ್ಯಾಂಕ್ಗಳು, ಶಾರ್ಟ್ ಸರ್ಕ್ಯೂಟ್ಗಳು, ರಾತ್ರಿ ಪಯಣ, ಅತಿವೇಗ ಇವೆಲ್ಲವೂ ಸೇರಿ ಪ್ರಯಾಣಿಕರ ಬದುಕನ್ನು ಕ್ಷಣಾರ್ಧದಲ್ಲಿ ಕಿತ್ತುಕೊಳ್ಳುತ್ತಿವೆ. ಬಸ್ಗಳಲ್ಲಿ ಅಗ್ನಿಶಾಮಕ ಉಪಕರಣಗಳಿದ್ರು ಅವು ಬಳಕೆಗೆ ಬರುವಷ್ಟರಲ್ಲೇ ಬೆಂಕಿ ಆವರಿಸಿಕೊಂಡಿರುವ ದೊಡ್ಡ ಪ್ರಶ್ನೆಯಾಗಿದೆ. ಒಂದು ಪ್ರವಾಸ ಒಂದು ಕುಟುಂಬಕ್ಕೆ ಖುಷಿ ತರುವ ಬದಲು ಶಾಶ್ವತದ ಶೋಕವನ್ನು ತಂದುಕೊಡ್ತಿದೆ. ಮಕ್ಕಳಿಗೆ ಅಪ್ಪ, ಹೆಂಡತಿಗೆ ಗಂಡ, ಪೋಷಕರಿಗೆ ಮಗ ಇನ್ನು ಮರಳಿ ಬಾರದವರಾಗಿದ್ದಾರೆ. ಬದುಕುಳಿದವರು ಜೀವಂತ ಇದ್ರು ಅವರ ಮನಸ್ಸಿನಲ್ಲಿ ಆ ಬೆಂಕಿಯ ದೃಶ್ಯಗಳು ಎಂದಿಗೂ ಆರಲಾರದ ಗಾಯಗಳಾಗಿ ಉಳಿಯಲಿವೆ. ಈ ದುರಂತಗಳು ಕೇವಲ ಸುದ್ದಿಗಳಾಗಿ ಮುಗಿಯಬಾರದು. ಇದು ನಮ್ಮೆಲ್ಲರಿಗೂ ಒಂದು ಗಂಭೀರ ಎಚ್ಚರಿಕೆ. ರಸ್ತೆ ಸುರಕ್ಷತೆ, ವಾಹನಗಳ ತಾಂತ್ರಿಕ ತಪಾಸಣೆ, ರಾತ್ರಿ ಪಯಣದ ನಿಯಂತ್ರಣ ಮತ್ತು ತುರ್ತು ರಕ್ಷಣಾ ವ್ಯವಸ್ಥೆಗಳ ಬಲಪಡಿಸುವಿಕೆ ಇವೆಲ್ಲವೂ ಈಗಲೇ ಜಾರಿಯಾಗಬೇಕಾದ ಅಗತ್ಯವಿದೆ. ಇಲ್ಲದಿದ್ದರೆ ಮತ್ತೊಂದು ಹೆದ್ದಾರಿಯಲ್ಲಿ ಮತ್ತೊಂದು ಬೆಳಗಿನ ಜಾವ, ಇನ್ನೊಂದು ಬಸ್ ಮತ್ತೆ ಬೆಂಕಿಯಲ್ಲಿ ಕರಕಲಾಗುವ ಸುದ್ದಿ ಕೇಳಬೇಕಾಗುತ್ತದೆ. ಮತ್ತೆ ಇಂತಹ ಕರಾಳ ರಾತ್ರಿ ಮರುಕಳಿಸಬಾರದು ಎಂಬುದೇ ಈ ದುರಂತದಲ್ಲಿ ಜೀವ ಕಳೆದುಕೊಂಡವರಿಗಾಗಿನ ನಿಜವಾದ ಶ್ರದ್ಧಾಂಜಲಿ.
ಈ ದುರಂತದ ನಂತರ ಮೃತರ ಮನೆಗಳಲ್ಲಿ ಕೇಳಿ ಬರುತ್ತಿರುವುದು ಮೌನ ಮತ್ತು ಅಳಲು ಮಾತ್ರ. ಒಂದು ಫೋನ್ ಕಾಲ್, ಒಂದು ಸುದ್ದಿ ಇಡೀ ಕುಟುಂಬದ ಬದುಕನ್ನೇ ಬದಲಿಸಿ ಬಿಟ್ಟಿದೆ. ಕೆಲಸಕ್ಕೆ ಹೋಗಿದ್ದ ಮಗ, ಪ್ರವಾಸಕ್ಕೆ ಹೊರಟಿದ್ದ ಮಗಳು, ಸ್ನೇಹಿತರ ಜೊತೆ ಹೋದ ಗಂಡ, ಇವರೆಲ್ಲರೂ ಮತ್ತೆ ಬರುವುದಿಲ್ಲ ಎಂಬ ಸತ್ಯವನ್ನು ಒಪ್ಪಿಕೊಳ್ಳಲು ಕುಟುಂಬಗಳಿಗೆ ಸಾಧ್ಯವಾಗುತ್ತಿಲ್ಲ. ಸುಟ್ಟು ಕರಕಲಾದ ಅವಶೇಷಗಳ ಮಧ್ಯೆ ತಮ್ಮವರ ಗುರುತು ಹುಡುಕುತ್ತಿರುವ ಆ ಕ್ಷಣಗಳು ಯಾವ ಹೃದಯವನ್ನಾದರೂ ಕರಗಿಸುವಂತಿವೆ. ಇದೀಗ ಜನರ ಪ್ರಶ್ನೆ ಒಂದೇ: ಇಂತಹ ದುರಂತಗಳಿಗೆ ಅಂತ್ಯ ಯಾವಾಗ? ಎಷ್ಟು ಜೀವಗಳು ಹೋದ ಮೇಲೆ ನಾವು ಎಚ್ಚೆತ್ತುಕೊಳ್ಳಬೇಕು? ಪ್ರತಿ ಅಪಘಾತದ ನಂತರ ತನಿಖೆ, ವರದಿ, ಭರವಸೆ ಎಂಬ ಮಾತುಗಳು ಕೇಳಿಸುತ್ತಿವೆ. ಆದ್ರೆ ಹೆದ್ದಾರಿಗಳ ಮೇಲಿನ ನಿರ್ಲಕ್ಷ್ಯ, ಭಾರಿ ವಾಹನಗಳ ನಿಯಂತ್ರಣದ ಕೊರತೆ ಮತ್ತು ಪ್ರಯಾಣಿಕರ ಸುರಕ್ಷತೆಗೆ ಅಗತ್ಯ ಕ್ರಮಗಳ ಅನುಷ್ಠಾನ ಇನ್ನೂ ಕಾಣ್ತಿಲ್ಲ. ಈ ದುರಂತ ಒಂದು ಸುದ್ದಿಯಾಗಿ ಮುಗಿಯಬಾರದು. ಇದು ನಮ್ಮ ವ್ಯವಸ್ಥೆಗೆ ಕೇಳುತ್ತಿರುವ ಪ್ರಶ್ನೆ. ಉತ್ತರ ಕೊಡಬೇಕಾದ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೆಯೇ ಇದೆ. ಹೊಸ ವರ್ಷ ಬರಲು ಕೆಲವೇ ಗಂಟೆಗಳು ಬಾಕಿ ಇದ್ದವು. ಮಕ್ಕಳು ಮನೆಗೆ ಮರಳುವ ನಿರೀಕ್ಷೆಯಲ್ಲಿ ಕಾಯುತ್ತಿದ್ದ ಪೋಷಕರು ಇಂದು ಆಸ್ಪತ್ರೆ, ಪೊಲೀಸ್ ಠಾಣೆಗಳ ನಡುವೆ ಅಲಿಯುತ್ತಿದ್ದಾರೆ. ಹೊಸ ವರ್ಷಕ್ಕೆ ಮನೆಗೆ ಬರ್ತೀನಿ ಅಂತ ಹೋದಂತ ಮಕ್ಕಳು ಇನ್ನೂ ಮರಳದೆ ಹೋಗಿದ್ದಾರೆ. ಚಿತ್ರದುರ್ಗದ ಹೆದ್ದಾರಿಯ ಆ ಕರಾಳ ರಾತ್ರಿಯ ಬಳಿಕ ಇಬ್ಬರು ಯುವತಿಯರು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಒಂದು ಉಂಗುರ, ಒಂದು ಗುರುತು, ಅದರಲ್ಲೇ ತಮ್ಮ ಮಕ್ಕಳನ್ನ ಹುಡುಕುತ್ತಿರುವ ತಾಯಂದಿರ ಕಣ್ಣೀರೇ ಈ ದುರಂತದ ನಿಜವಾದ ಕತೆ. ಸಂಭ್ರಮದಿಂದ ಆರಂಭವಾಗಬೇಕಿದ್ದ ಹೊಸ ವರ್ಷ ಕೆಲವು ಮನೆಗಳಿಗೆ ಶೋಕದ ವರ್ಷವಾಗಿ ಬಿಟ್ಟಿದೆ. ಇದು ಕೇವಲ ಅಪಘಾತವಲ್ಲ, ಎಷ್ಟೋ ಜನರ ಬದುಕನ್ನೇ ಸುಟ್ಟು ಹಾಕಿದ ಒಂದು ಕರಾಳ ಅಂತ್ಯ. ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅರ್ಪಿಸುವ ನಂದನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.